ನಮಸ್ಕಾರ. ನಾನು ಈ ದಿನ ಕಾಕೆ ಕುಡಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಹಳ ರುಚಿಯೂ ಹೌದು. ಕಾಕೆ ಕುಡಿ ಸಾಮಾನ್ಯಕ್ಕೆ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಈಗ ಚಟ್ನಿ ರೆಸಿಪಿ ನೋಡ್ತಾ ಹೋಗೋಣ. ಮಲೆನಾಡಲ್ಲಿ ಹೆಚ್ಚು ಈ ಕಾಕೆ ಗಿಡಗಳು ಅದಾಗೆ ಹುಟ್ಟಿ ಬೆಳೆಯುತ್ತೆ. ಇದಕ್ಕೆ ಯಾವ ಆರೈಕೆಯೂ ಬೇಡ. ಇದು ಕಪ್ಪು ಬಣ್ಣದ ಒಂದು ಹಣ್ಣನ್ನು ಬಿಡುತ್ತೆ. ಆ ಹಣ್ಣು ಸಹಿತ ತುಂಬ ರುಚಿ. ಈಗ ಚಟ್ನಿ ರೆಸಿಪಿ ನೋಡ್ತಾ ಹೋಗೋಣ. ಒಂದು ತಟ್ಟೆಲಿ ನಾನು ಕಾಕಿ ಸೊಪ್ಪು ಇಟ್ಕೊಂಡಿದ್ದೀನಿ, ಸಣ್ಣದಾದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 5 ಬೆಳ್ಳುಳ್ಳಿ ಹೆಸಳಿದೆ, ಹಾಗೆ ಹಸಿಮೆಣಸು ಮತ್ತು ಒಣಮೆಣಸು 2 ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1/4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ, ಹಾಗೆ ಒಣಮೆಣಸು ಮತ್ತು ಹಸಿಮೆಣಸನ್ನ ಹಾಕಿದ್ದೀನಿ. ಚಟ್ನಿಗೆ ಯಾವಾಗಲೂ ಒಣಮೆಣಸು ಹಸಿಮೆಣಸು ಹಾಕಿ ತುಂಬ ಟೇಸ್ಟು. ಈಗ 1/4 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ, ಹಾಗೆ ಫ್ರೈ ಮಾಡೋಣ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋಣ. ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಚಟ್ನಿ ತುಂಬ ಪರಿಮಳ ಬರುತ್ತೆ. ಈಗ ಸೊಪ್ಪನ್ನು ಹಾಕೋಣ. ಈ ಸೊಪ್ಪನ್ನು ನಾನು ಮಾರ್ಕೆಟಲ್ಲೇ ತಗೊಂಡಿದ್ದು. ಸೊಪ್ಪಿನ ಚಟ್ನಿ ತಂಬಳಿ ಎಲ್ಲ ಮಾಡಬೇಕಾದ್ರೆ ಚೆನ್ನಾಗಿ ಬಾಡಿಸ್ಬೇಕು. ಸ್ವಲ್ಪ ಹಸಿ ಇದ್ದರೆ ನಮ್ಮಲ್ಲಿ ಹಸಕ್ಲು ವಾಸನೆ ಅಂತ ಹೇಳ್ತೀವಿ, ಹಾಗಾಗಿ ರುಚಿ ಬರೋಲ್ಲ. ಈಗ ಬಾಡಿಸೋಣ. ಸೊಪ್ಪನ್ನು ಬಾಡಿಸಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಈ ಸೊಪ್ಪಿನ ಚಟ್ನಿಗೆ ಕಾಯಿ ಹಾಕದೇನೂ ಸಹಿತ ಮಾಡ್ಬೋದು, ಅದು ಒಂಥರ ಟೇಸ್ಟ್ ಇರುತ್ತೆ. ನಾನಿಲ್ಲಿ 3 ಸ್ಪೂನಷ್ಟು ಕಾಯಿ ಹಾಕ್ತೀನಿ. ಬಾಣಲೆ ಬಿಸಿಗೆ ಸ್ವಲ್ಪ ಬಿಸಿ ಆಗಲಿ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಸ್ವಲ್ಪ ತಣ್ಣಗಾಗಲಿ, ನಂತರ ರುಬ್ಬೋಣ. ಮಿಕ್ಸಿ ಜಾರಿಗೆ ಹುರಿದಿರುವ ಪದಾರ್ಥಗಳನ್ನೆಲ್ಲ ಹಾಕಿದ್ದೀನಿ. 2 ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕಿದ್ದೀನಿ, ಹಾಗೆ ಒಂದ್ಸರಿ ಜರ್ರ ಅನ್ಸೋಣ. ಈಗ 1/4 ಲೋಟದಷ್ಟು ನೀರು ಹಾಕೋಣ, ಹಾಗೆ ನಯಸ್ಸಾಗಿ ರುಬ್ಬೋಣ. ಚಟ್ನಿ ರುಬ್ಬಾಯಿತು. ಈಗ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಲಿ, ಹಾಗೆ ಜೀರಿಗೆ ಹಾಕ್ತೀನಿ ಮತ್ತು ಸಾಸಿವೆ ಕಾಳು ಹಾಕ್ತೀನಿ. ಈ ಚಟ್ನಿಗೆ ಜೀರಿಗೆ ಹಾಕಿದರೆ ತುಂಬ ಘಮ ಪರಿಮಳ ಬರುತ್ತೆ. ಹಾಗೆ 1/4 ಚಮಚದಷ್ಟು ಅರಿಶಿನ ಹಾಕ್ತೀನಿ, 2 ಒಣಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಒಗ್ಗರಣೆ ಫ್ರೈ ಆಗಿದೆ. ಈಗ ರುಬ್ಬಿರುವ ಚಟ್ನಿ ಹಾಕಿ 2 ನಿಮಿಷ ಹಾಗೆ ಬಿಸಿ ಮಾಡೋಣ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ನಂಚ್ಕೊಳ್ಳೋಕೆ ಈರುಳ್ಳಿ ಸೌತೆಕಾಯಿ ಇಟ್ಕೊಂಡು ಊಟ ಮಾಡಿದರೆ ಅಷ್ಟು ರುಚಿ. ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ರುಬ್ಬಿದ ಚಟ್ನಿನ ಸ್ವಲ್ಪ ಬಿಸಿ ಮಾಡೋದ್ರಿಂದ 1 ವಾರದವರೆಗೂ ಕೆಡದಂತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಊಟ ಮಾಡ್ಬೋದು. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ಚಟ್ನಿ ರೆಡಿ ಆಯಿತು. ದಿನನಿತ್ಯದ ಆಹಾರದಲ್ಲಿ ಆದಷ್ಟು ಸೊಪ್ಪನ್ನು ಉಪಯೋಗಿಸ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿದ್ರಲ್ಲ ರುಚಿಯಾದ ಕಾಕೆ ಕುಡಿ ಚಟ್ನಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.